ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವಥ್. ವೀಕ್ಷಕರೇ, ಒಂದು ಸಿನಿಮಾ ರಿವ್ಯೂವನ್ನು ಕೊಡೋದಾಗಿರ್ಬೋದು ಅಥವಾ ಯಾವುದೇ ಸುದ್ದಿಯನ್ನು ಕೂಡ ನಾವು ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ, ನಮ್ಮ ಅಭಿಪ್ರಾಯ. ಇಲ್ಲಿ ಕಾನೂನಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಹಾಗೆ ಕಾನೂನಲ್ಲಿ ಅವಕಾಶ ಕೊಟ್ಟಿರೋದರಲ್ಲಿ ಎಡವಿದ್ರೂ ಕೂಡ ಅದಕ್ಕೆ ಶಿಕ್ಷೆ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಿಂಗಿದ್ದಾಗ ಅದರಲ್ಲಿ ಒಂದಷ್ಟು ದುರ್ಬಳಕೆ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನಾನೊಂದು ಸಿನಿಮಾದ ರಿವ್ಯೂ ಕೊಡ್ತೀನಿ. ನನಗೇನು ಅನಿಸುತ್ತೋ ಆ ಸಿನಿಮಾವನ್ನು ನೋಡಿದಾಗ ಅದು ಹೇಗಿದೆ, ಆ 3 ಗಂಟೆಯ ಸಿನಿಮಾ ಅಥವಾ 2.5 ಗಂಟೆ ಸಿನಿಮಾ ನಾವೇನು ಕೂತ್ಕೊಂಡು ನೋಡ್ತೀವಲ್ಲ, ಆ ಸಿನಿಮಾಗೆ ಅಂತ ನಾವು 2.5 ಗಂಟೆ ಟೈಮ್ ಕೊಡ್ತೀವಿ. ಆ ಸಿನಿಮಾಗೆ ಹೋಗೋದಕ್ಕೆ ಬರೋದಕ್ಕೆ ಅಂಥೇಳಿ ಎಲ್ಲ ಸೇರಿ ಒಂದು 4 ಗಂಟೆ ಟೈಮ್ ಆ ಸಿನಿಮಾಗೆ ಅಂತಲೇ ಕೊಡ್ತೀವಿ ನಾವು. ಒಬ್ಬ ವ್ಯಕ್ತಿ ಜಾಬ್ ಮಾಡ್ತೀನಿ ಅಂದರೆ ಅವನು 8 ಅವರ್ ಡ್ಯೂಟಿ ಮಾಡ್ತಾನೆ. ಅದನ್ನು 4 ಗಂಟೆ ನಾವು ಸಿನಿಮಾಗೆ ಅಂತ ಯಾವಾಗಲೂ ಒಂದು ಸಲ ಕೊಟ್ಟಾಗ ಅದಕ್ಕೆ 200, 300, 400 ಅಂತೇಳಿ ನಾವು ಪೇ ಮಾಡಿರ್ತೀವಿ. ನಾವು ದುಡಿದಂಥ ಹಣ, ನಾವು ಸಂಪಾದಿಸಿದಂಥ ಹಣ, ಅದನ್ನು ನೋಡಿ ಸಿನಿಮಾ ನೋಡಿದಾಗ ಪ್ರೊಡ್ಯೂಸರ್ ಹೊಟ್ಟೆ ತುಂಬುತ್ತೆ, ಡೈರೆಕ್ಟ್ರಿಗೆ ಸಂಭಾವನೆ, ಎಲ್ಲ ಪ್ರತಿಯೊಬ್ಬ ವರ್ಕರ್ಸ್ಗೂ ಕೂಡ ಸಂಭಾವನೆ, ನಟಿಯರಿಗೂ ಕೂಡ ಸಂಭಾವನೆ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ, ಆಯಿತಾ? ನಮ್ಮಿಂದ ಒಬ್ಬ ನಟ, ನಮ್ಮಿಂದ ಒಬ್ಬ ರಾಜಕಾರಣಿ, ನಮ್ಮಿಂದ ಒಬ್ಬ ನಿರ್ದೇಶಕ, ಜನರಿಂದಲೇ ಎಲ್ಲವೂ ಕೂಡ ನಿಮಗೆ ಸಿಕ್ಕಿತು. ಸೊ ಹೀಗಿದ್ದಾಗ ನಮಗೆ ಸಿನಿಮಾ ಹೆಂಗಿದೆ ಅಂತ ಹೇಳೋದಕ್ಕೆ ಹಕ್ಕಿಲ್ಲ, ಅದಿಲ್ಲ, ಇದಿಲ್ಲ ಅಂತಂದರೆ ಇದು ಯಾವ ನ್ಯಾಯ ಸ್ವಾಮಿ? ಓಕೆ, ಬುಕ್ ಮೈ ಶೋ ಅನ್ನೋ ಒಂದು ಆ್ಯಪ್ನಲ್ಲಿ ಕಾಸು ತಗೊಂಡು ನೆಗೆಟಿವ್ ಆಗಿ ವಿಮರ್ಶೆಯನ್ನು ಬರೀತಾರೆ. ಓಕೆ, ಅದಕ್ಕೆಲ್ಲ ನೀವೇನು ಕಡಿವಾಣ ಹಾಕಿದ್ರಿ ಅದೆಲ್ಲವೂ ಕೂಡ ಓಕೆ. ಆದರೆ ನೀವು ಒಬ್ಬ ಯೂಟ್ಯೂಬರ್ನ ಅಥವಾ ಕಂಟೆಂಟ್ ಕ್ರಿಯೇಟರ್ನ ಅಥವಾ ಕಾಸು ಕೊಟ್ಟು ಸಿನಿಮಾ ನೋಡೋದು, ಯಾವುದೋ ಮೀಡಿಯಾ ಇದರಲ್ಲೋ ಅಥವಾ ಬೇರೆ ಇದರಲ್ಲೋ ಪುಕ್ಸಟೆ ಹೋಗ್ಬಿಟ್ಟು ನಾವು ಸಿನಿಮಾ ನೋಡ್ಕೊಂಡು ಬಂದಿಲ್ಲ. ನಾನು ಕಾಸು ಕೊಟ್ಟು ನಾನು ದುಡಿದಂಥ ಹಣದಲ್ಲಿ ಹೋಗ್ಬಿಟ್ಟು ಕಾಸು ಕೊಟ್ಟು ಸಿನಿಮಾ ನೋಡ್ಕೊಂಡು ಬಂದಿರ್ತೀವಿ. ಸಿನಿಮಾ ನೋಡ್ಕೊಂಡು ಬಂದು ಸಿನಿಮಾ ಹೆಂಗಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ನೋಡ್ಬೋದಾ ಅಂತ ರಿವ್ಯೂ ಹೇಳ್ತೀವಿ. ಆ ರಿವ್ಯೂವಲ್ಲಿ ನಾವೆಲ್ಲೂ ಕೂಡ ಹೋಗಿ ನೋಡಬೇಡಿ ನೀವು ಸಿನಿಮಾನ ಅಂತ ನಾವು ಹೇಳಲ್ಲ, ನಾವು ಅದ್ರ ಬಗ್ಗೆ ಮಾತನಾಡಲ್ಲ, ನಾವು ಅದ್ರ ಬಗ್ಗೆ ಏನು ಕೇಳಲ್ಲ. ನಾವು ಜಸ್ಟ್ ಆ ಸಿನಿಮಾ ಹೆಂಗಿದೆ, ಆ ಸಿನಿಮಾ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿತ್ತು, ಇನ್ನು ಏನು ಮಾಡ್ಬೋದಿತ್ತು, ಹೆಂಗೆ ತೆಗಿಬೋದಿತ್ತು. ನಾವು ನಿರ್ದೇಶಕರಲ್ಲ, ಒಬ್ಬ ನಿರ್ದೇಶಕ ಯಾವಾಗ ತಾನು ನಿರ್ದೇಶಕನಾಗಿ ಒಂದು ಕಥೆಯನ್ನು ಬರ್ಕೊಂಡು ಆ ಸಿನಿಮಾವನ್ನು ತನ್ನ ನಿರ್ದೇಶನದಂತೆ ಮಾಡ್ತಾನೋ ಆಗ ಸಿನಿಮಾ ಫೇಲ್ಯೂರ್ ಆಗುತ್ತೆ. ಯಾವಾಗ ಒಬ್ಬ ನಿರ್ದೇಶಕ ಒಬ್ಬ ತಾನೊಬ್ಬ ವೀಕ್ಷಕನಾಗಿ ಅದು ಹೆಂಗಿರುತ್ತೆ ಅಂತ ಆ ಒಂದು ರುಚಿಯಿಂದ ಅವನೇನಾದರೂ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಹಿಟ್ಟಾಗುತ್ತೆ. ಸೊ ಯಾವಾಗ ಒಬ್ಬ ನಿರ್ದೇಶಕ ವೀಕ್ಷಕನಾಗ್ತಾನೋ ಆವಾಗ ಅದು ವೀಕ್ಷಕರಿಗೆ ಇಷ್ಟ ಆಗುತ್ತೆ. ಯಾವಾಗ ನಿರ್ದೇಶಕನಾಗಿ ಕಥೆಯನ್ನು ಬರೆದು ನಿರ್ದೇಶಕ ಚೆನ್ನಾಗಿದೆ ಮೂವಿ ಅಂತ ಹೇಳ್ತಾನೋ ಅದು ವೀಕ್ಷಕರಿಗೆ ಇಷ್ಟ ಆಗಲ್ಲ, ಖಾಲಿ ನಿರ್ದೇಶಕರಿಗೆ ಮಾತ್ರ ಇಷ್ಟ ಆಗುತ್ತೆ. ಸೊ ನೀವು ಕೆಲವರು ಫೋನ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀರಾ. ನೀವು ಮಾಡೋ ರಿಕ್ವೆಸ್ಟ್ಗೆ ನಮಗೆ ಏನು ಮಾಡಲಿ ಅಂತ ಫೀಲ್ ಆಗ್ತಾ ಇರುತ್ತೆ. ನಮ್ಮ ಆಡಿಯನ್ಗೆ ಬೇಜಾರು ಮಾಡ್ದಂಗೆ ಆಗುತ್ತೆ. ಅವಾಗ ನಿಮ್ಮ ಆಡಿಯನ್ಗೆ ನೀವು ಹೆಂಗೆ ಬರಲ್ಲ ಅಂತೀರೋ, ನಾವು ಹಂಗೆ ನಮ್ಮ ರಿವ್ಯೂವಿಂದ ಡಿಲೀಟ್ ಮಾಡೋದ್ರಿಂದ ಅಥವಾ ಕಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಆಡಿಯನ್ಸ್ಗಳಿಗೆ ನಾವೇನು ಮಾಡ್ದಂಗಾಗುತ್ತೆ, ನಾವು ಮೋಸ ಮಾಡ್ದಂಗೆ ಆಗುತ್ತೆ ಕಣ್ರಿ. ನಮ್ಮನ್ನು ನಂಬಿರೋ ಆಡಿಯನ್ಸ್ಗೆ ವೀಡಿಯೋನ ಅಪ್ಲೋಡ್ ಮಾಡೋದ್ಮೇಲೆ ಡಿಲೀಟ್ ಮಾಡೋದಂದ್ರೆ ಏನು ರೀ? ಡಿಲೀಟ್ ಮಾಡಿ ಅಂತೀರಾ. ಆಗಲ್ಲ ಅಂತಂದರೆ ಅದು ಯಾವುದೋ ಗೀಪ್ಲೆಕ್ಸು ಅಂದ್ಕೊಂಡು ಯಾವ್ದಾದ್ರು ಮೆಸೇಜ್ ಮಾಡಿಸ್ತೀರಾ, ಲೀಗಲ್ ನೋಟಿಸ್ ಅಂತ ಕಳಿಸ್ತೀರಾ. ರೀ, ತುಂಬ ಜನ ನನಗೆ ಕಮೆಂಟ್ ಹಾಕ್ಬೋದು, ಇವಾಗ ತಾಕದಿದ್ರೆ ಒಂದು ಸಿನಿಮಾ ಮಾಡಿ ತೋರ್ಸಯ್ಯ ಅಂತ ಅವಕಾಶ ಕೊಡ್ಸಯ್ಯ, ನಾನು ಮಾಡ್ತೀನಿ ಕಣಯ್ಯ, ಆಯಿತಾ? ನಾವು ಮಾಡ್ತೀವಿ ಕಣಯ್ಯ, ನಮಗೆ ಮಾಡೋ ಕೆಪಾಸಿಟಿ. ಒಬ್ಬ ವ್ಯಕ್ತಿ ಒಂದು ಸಿನಿಮಾನ ವಿಮರ್ಶೆ ಮಾಡ್ತಾನೆ ಅಂದರೆ ಅವನಿಗೊಂದು ಅತ್ಯುತ್ತಮ ಸಿನಿಮಾ ಕೊಡೋ ಕೆಪಾಸಿಟಿ. ರೀ, ಸಿನಿಮಾ ನಿರ್ದೇಶನ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಒಬ್ಬ ವ್ಯಕ್ತಿ ಹಿಂಗಿರಬೇಕಿತ್ತು, ಅದು ಹಿಂಗಾಗಬೇಕಿತ್ತು, ಹಿಂಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ವಿಮರ್ಶೆ ಮಾಡ್ತಾರಲ್ಲ, ಅವನೇನಾದರೂ ಸಿನಿಮಾ ತೆಗಿಯೋಕೆ ನಿಂತ್ಕೊಬಿಟ್ರೆ ನೀವಿರೋ ಡೈರೆಕ್ಟರ್ಗಳು ಯಾರೂ ಇರಲ್ಲ ಅಲ್ಲಿ. ಯಾಕಂತಂದರೆ ಅವನಿಗೆ ಗೊತ್ತಿದೆ ಒಂದು ಸಿನಿಮಾನ ಹೆಂಗೆ ಜನರಿಗೆ ಬೋರ್ ಆಗ್ದಂಗೆ ಎಷ್ಟು ಅದ್ಭುತವಾಗಿ ತಗೊಂಡು ಹೋಗಬೇಕು ಅಂತ. ಅದನ್ನು ಬಂದ್ಬಿಟ್ಟು ನೀನೊಂದು ಸಿನಿಮಾ ಮಾಡಿ ತೋರ್ಸಯ್ಯ ಅಂತ ಕಮೆಂಟ್ ಆಗ್ತೀಯ. ಯಾಕಂದರೆ ನಮಗೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನೀನು ಆಗ್ತೀಯ. ಅದೇ ನಮಗೂ ಒಂದು ಬರಲಿ, ಯಾರಾದರೂ ಪ್ರೊಡ್ಯೂಸರ್ಸ್ ಬರಲಿ ನೋಡೋಣ, ವಿಮರ್ಶೆ ಅದ್ಯಾರೋ ಹೇಳ್ತಾರಲ್ಲ ಪ್ರೊಡ್ಯೂಸರ್ಸ್, ನೀನೊಂದು ಸಿನಿಮಾ ಮಾಡಿ ತೋರ್ಸಯ್ಯ ಅಂತ ಕಮೆಂಟ್ ಆಗ್ತಾರಲ್ಲ, ಅದೇ ಸಿನಿಮಾದ ಪ್ರೊಡ್ಯೂಸರ್ಸು ಬಂದು ನಾನು ಮಾಡ್ಕೊಂಡಿರೋ ಕತೆಗೆ ದುಡ್ಡು ಹಾಕಿ ಬರಯ್ಯ, ನಾನು ಸಿನಿಮಾ ತೋರಿಸ್ತೀನಿ ಹೆಂಗೆ ಅಂತ, ನಾನು ಯಾವ ಥರ ಸಿನಿಮಾ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ ನಾನು, ಕಮೆಂಟ್ ಹಾಕೋರಿಗೆ ಹೇಳ್ತಾ ಇರೋದು. ಸೊ ಇನ್ಯಾರೋ ಬರ್ತಾರೆ ಮೂವಿ ಟೀಮ್ ಅವರು, ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಹಾಕ್ಕೊಂಡಾಗ ಯಾವ ಥರ ಸಿನಿಮಾ ತೆಗಿಬೇಕು ಅಂತ, ಅದರಲ್ಲೂ ಒಂದು ಚೊಚ್ಚಲ ನಿರ್ದೇಶಕರು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರಬೇಕು, ನಾನೊಂದು ಮಲ್ಟಿ ಸ್ಟಾರರ್ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂದರೆ ನಾನು ಏನು ಮಾಡಬೇಕು, ಎಷ್ಟು ಜವಾಬ್ದಾರಿ ಇದೆ ನನಗೆ ಅಂತ. ಸೊ ನಾವು ಇಲ್ಲಿ ಹೀರೋಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನೇನು ಹೇಳಿದೆ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ, ಏನು ತಪ್ಪು ಅದರಲ್ಲಿ? ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಕಷ್ಟ, ಇಲ್ದದ್ದು ಏನೋ ಸ್ವಲ್ಪ ಸೇರಿಸ್ಬಿಟ್ಟು ಸಕ್ಕತ್ತಾಗಿದೆ ಸೊ ಬೆಂಕಿ ಅಂತ ಹೇಳಿದ್ರೆ ಕಾಸು ಇಸ್ಕೊಂಡು ರಿವ್ಯೂ ಮಾಡ್ತಿದ್ದೀರಿ ಅಂತಂತಾರೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ
ಸ್ಟಾರ್ ವಾರ್ ಮಾಡ್ತಾಯಿದ್ದೀರಿ ನೀವು. ನೀವು ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಬೇಕು ಅಂತ ಅಪಪ್ರಚಾರ ಮಾಡ್ತಾಯಿದ್ದೀರಿ ಅಂತ. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಾಸಿಸ್ಕೊಂಡು ಮಾಡ್ತಾಯಿದ್ದೀರಾ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಕು ಅಂತ ಅಪಪ್ರಚಾರ ಮಾಡ್ತಿದ್ದೀರಾ. ಈಗ ಏನು ಮಾಡ್ಬೇಕು ಈಗ ನಾವೇನು ಮಾಡಬೇಕು? ಈಗ 45 ಸಿನಿಮಾ ಟೀಮು ನಾನು ಒಂದು ಪೋಸ್ಟರ್ ಹಾಕಿದ್ರು, ನೋಡಿದೆ ನಾನು. ಇವಾಗೇನೋ ಕೋರ್ಟಿಂದ ಒಂದು ಆರ್ಡ್ರ್ ತೊಗೊಂಬಂದಿದ್ದಾರಂತೆ, ಯಾರು ಕೂಡ ರಿವ್ಯೂ ಮಾಡೋಂಗಿಲ್ಲ. ಅಲ್ಲಿ ಏನಿದೆ, ಅಲ್ಲಿ ನೆಗೆಟಿವ್ ಆಗಿ ಅಪಪ್ರಚಾರ ಮಾಡೋಂಗಿಲ್ಲ. ಸೊ ನಾನು ನನ್ನ ಅಭಿಪ್ರಾಯವನ್ನು ಹೇಳಿದ್ರೆ ಅದನ್ನು ನೆಗೆಟಿವ್ ಅಂತ ನೀವು ಹೆಂಗೆ ಅನ್ಕೋತೀರಾ, ಅಥವಾ ಅಪಪ್ರಚಾರ ಅಂತ ನೀವು ಹೆಂಗೆ ಅನ್ಕೋತೀರಾ? ಓಕೆ, ಸಿನಿಮಾದಲ್ಲಿ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ನಾನು ಅದನ್ನು ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನೀವು ಅದನ್ನು ಅಪಪ್ರಚಾರ ಅಂತ ಹೆಂಗೆ ಅನ್ಕೋತೀರಾ ನೀವು? ಆಯಿತಾ? ಅದನ್ನು ಅಪಪ್ರಚಾರ ಅಂತ ನೀವು ಫಸ್ಟ್ ಆಫ್ ಆಲ್ ಯಾವ ಆ್ಯಂಗಲ್ನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಈ ರೀತಿ ಮಾಡೋದು ನಿಜವಾಗ್ಲೂ ಕೂಡ ತಪ್ಪಾಗ್ಬಿಡುತ್ತೆ. ಅಪಪ್ರಚಾರ ಅಲ್ಲ ಅದು. ನಮಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪರ್ಸನಲ್ ಗ್ರಿಡ್ಜ್ ಇಲ್ಲ. ನಮಗೆ ಏನು ಅಂತಂದರೆ ಸಿನಿಮಾ ಹೆಂಗಿದೆ ಅಂತ ಹೇಳ್ತೀವಿ. ಸಿನಿಮಾ ಚೆನ್ನಾಗಿಲ್ಲ ಅಷ್ಟೇ. ನಮಗೇನು ಅನ್ನಿಸ್ತು ನಾವು ಹೇಳ್ತೀವಿ. ಅದೇ ನಮ್ಮ ಎಲ್ಲರ ಅಭಿಪ್ರಾಯವೂ ಅದೇ ಆಗಿರಬೇಕು ಅಂತೇನಿಲ್ಲ ಅಲ್ಲ. ಈಗ ನನಗೆ ಅದೇನೋ ಇಷ್ಟ ಆಗಲಿಲ್ಲಪ್ಪ, ನನಗೆಲ್ಲೋ ಯಾವುದೋ ಒಂದು ಸಿನಿಮಾ ಅಂದ್ಕೊಳ್ಳಿ, ನಿದ್ದೆ ಓಡಿಸ್ಬಿಡ್ತು ನನಗೆ, ಆಯಿತಾ? ಸೀರಿಯಲ್ ಥರ ಇತ್ತು ಅಂದ್ಕೊಳ್ಳಿ. ನಾನು ಅದನ್ನು ಸೀರಿಯಲ್ ಥರ ಇದೆ, ನಿದ್ದೆ ಇದೆ ಅಂತ ಆ ಒಂದು ಯಾವುದೋ ಒಂದು ಸಿನಿಮಾ, ಆ ಸಿನಿಮಾ XYZ ಅಂತ ಇಟ್ಕೊಳ್ಳಿ. ಆ XYZ ಸಿನಿಮಾ ನನಗೆ ನಿದ್ದೆ ಬರೋ ಥರ ಇದೆ, ಸೀರಿಯಲ್ ಥರ ಇದೆ ಅಂತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಅದು ನನ್ನ ಅಭಿಪ್ರಾಯ. ಅದು ನಿಮ್ಮದು ಆಗಬೇಕು ಅಂತಿಲ್ಲ, ಅಥವಾ ನಾನು ಈ ರಿವ್ಯೂನ ನೋಡೋ ಜನರದ್ದು ಆಗಬೇಕು ಅಂತಿಲ್ಲ, ಅಥವಾ ಯಾರೋ ಸಿನಿಮಾ ನೋಡ್ಕೊಂಡು ಬಂದಿರೋದು ಆಗಿರಬೇಕು ಅಂತಿಲ್ಲ. ಅವರಿಗೆ ಇಷ್ಟ ಆಗಿರ್ಬೋದು. ಸೊ ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತಿದ್ದೀನಿ. ಅದಕ್ಕೆ ಅವಕಾಶ ಇದೆ, ಕಾನೂನಲ್ಲಿ ಸ್ವಾತಂತ್ರ್ಯ ಕೂಡ ಇದೆ. ಅದನ್ನೇ ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 19. ಓಕೆನಾ? ಸೊ ನೀವು ಈ ಥರ ವೀಡಿಯೋ ಡಿಲೀಟ್ ಮಾಡಿ ಆಲ್ರೆಡಿ ತೆಗೆಸಿದ್ರು. ಒಂದು ಸಿನಿಮಾ ವಿಮರ್ಶೆ ಮಾಡಿದ್ದೆ ನಾನು, ಅದರಲ್ಲಿ ಇಷ್ಟಿಷ್ಟು ಸೆಕೆಂಡ್ ಅಂತ ಕಟ್ ಮಾಡಿಸಿದ್ರಿ ನೀವು. ಒಂದು ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ರಿವ್ಯೂವನ್ನು ಕೊಟ್ಟಿದ್ದಾಗ ನೀವು ಆ ಥರ ಕಟ್ ಮಾಡಿಸ್ಬಿಟ್ರೆ ಹೆಂಗೆ ಅದು ಸಾಧ್ಯ? ಅದರಲ್ಲಿ ಎಷ್ಟೋ ಪಾಯಿಂಟ್ಸ್ಗಳನ್ನ ತುಂಬ ಹೊಗಳಿದ್ದೀನಿ ನಾನು. ಸೆಕೆಂಡ್ ಹಾಫ್ ಸಾಕಾಗಿತ್ತು, ಕ್ಲೈಮ್ಯಾಕ್ಸ್ ಮಸ್ತಾಗಿತ್ತು. ಆ ಇಡೀ ಒಂದು 8-10 ನಿಮಿಷ 9-9.5 ನಿಮಿಷ ವೀಡಿಯೋಗೆ ತೊಗೊಬಂದು 7 ನಿಮಿಷಕ್ಕೆ ಇಳಿಸಿದ್ದೀರಾ. ಅಂದರೆ ಮಿನಿಮಮ್ 3 ನಿಮಿಷ 2.5 ನಿಮಿಷ ಕಟ್ಟಾಗಿದೆ. ಅದು ಲಾಸ್ ಅಲ್ವಾ? ನನಗೆ ಲಾಸ್ ಅಲ್ವಾ ಹಂಗಾದ್ರೆ? ನಿಮಗದು ಕೋಟಿಯ ಬಂಡವಾಳ ಇರ್ಬೋದು, ನನಗಿದು 100 ರೂಪಾಯಿ ಬಂಡವಾಳ. ನಾನು 100 ರೂಪಾಯಿಗೆ 200 ರೂಪಾಯಿ ಲಾಭ ತೆಗಿತೀನಿ, ನೀವು 1 ಕೋಟಿಗೆ 2 ಕೋಟಿ ಲಾಭ ತೆಗಿತೀರಾ. ನಂದು ಲಾಭನೇ, ನಿಮ್ಮದು ಲಾಭನೇ, ನಂದು ನಷ್ಟನೇ, ನಿಮ್ಮದು ನಷ್ಟನೇ. ಅಷ್ಟೆಲ್ಲ ನೀವು ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಕಮೆಂಟ್ ಕೊಡಬೇಡಿ ಅಂತ ಹೇಳೋರು. ನೀವು ಅತ್ಯುತ್ತಮವಾದ ಒಂದು ಸಿನಿಮಾವನ್ನು ಕೊಡ್ರಿ, ಅತ್ಯುತ್ತಮವಾದ ಸಿನಿಮಾವನ್ನು ಕೊಡ್ರಿ ನೀವು. ಯಾಕ್ರಿ ಸೂಫ್ರಮ್ ಸೋ ಅಂತ ಸಿನಿಮಾ ಯಾರ್ರೀ ಪ್ರಚಾರ ಮಾಡಿದ್ರು, ಯಾರೇ ಅಪಪ್ರಚಾರ ಮಾಡೋದು? ಸಿನಿಮಾ ಬಿಗ್ ಹಿಟ್ ಆಗಲಿಲ್ವೇನ್ರಿ? ಕಾಂತಾರದಂಥ ಸಿನಿಮಾ 14 ಕೋಟಿ ತೆಗೆದು ಖರ್ಚು ಮಾಡಿದ್ದು ಮೊದಲನೇ ಸಿನಿಮಾ. 500 ಕೋಟಿ ಎತ್ತದು, ಅಥವಾ 450 ಕೋಟಿ. ಯಾರ್ರೀ ಅಪಪ್ರಚಾರ ಮಾಡಿದ್ದು? ಅಲ್ಲಿ ಕಾಂತಾರ ಸಿನಿಮಾದಲ್ಲೂ ಕೂಡ ಒಂದಷ್ಟು ಅದು ಇದು ಅಂದ್ಕೊಂಡು ಒಂದಷ್ಟು ಕಾಂಟ್ರವರ್ಸಿಗಳಾಯಿತು. ಹೆಂಗೆ ಹೇಳ್ತೀರಾ ನೀವು ಈ ಥರ? ಸಿನಿಮಾ ಚೆನ್ನಾಗಿದ್ದರೆ ಜನ ನೋಡ್ತಾರೆ. ಅವ್ನು ಯಾವನೇ ಬುಕ್ ಮೈ ಶೋ ಅಲ್ಲಿ ನೆಗೆಟಿವ್ ಹಾಕಲಿ, ಅಥವಾ ಯಾವನೇ ಬಂದು ಯೂಟ್ಯೂಬಲ್ಲಿ ನೆಗೆಟಿವ್ ರಿವ್ಯೂ ಕೊಡಲಿ, ಬೇಕಂತ ಕೊಟ್ಟನೋ ಅಥವಾ ಮನಸ್ಸಲ್ಲಿರೋದೇ ನಿಜವಾಗ್ಲೂ ಕೊಟ್ಟನೋ ಅಥವಾ ಕೊಡದೇ ಇರಲಿ, ಸಿನಿಮಾ ಚೆನ್ನಾಗಿದೆ ಅಂತಂದರೆ ಅದು ಎಂಥದ್ದೇ ಸಿನಿಮಾ ಆಗಿರಲಿ ಬಂದು ನೋಡ್ತಾರೆ. ನಿಮ್ಮನ್ನು ಯಾರು ಹೇಳಿಲ್ಲ ಒಂದೇ ದಿನ ಮಲ್ಟಿ ಸ್ಟಾರರ್ಸ್ಗಳು ಆಮೇಲೆ ಇನ್ನೊಬ್ಬ ಸ್ಟಾರ್ ಜೊತೆ ನೀವು ಕ್ಲಾಶ್ ಮಾಡ್ಕೊಳ್ಳಿ ಅಂತ ಮುಂದಕ್ಕೆ ಹಾಕೊಂಬೋದಿತ್ತು. ಈಗ ಮ್ಯಾಕ್ಸ್ ಸಿನಿಮಾನ ಮುಂಚೆನೇ ಅನೌನ್ಸ್ ಮಾಡಿದ್ರಲ್ವ, 45 ಅವ್ರು ಮುಂದಕ್ಕೆ ಹಾಕೊಬೇಕಿತ್ತು. ಚಿತ್ರ ಮಂಡಳಿ ಹತ್ರ ಕೂತ್ಕೊಂಡು ಮಾತುಕತೆ ಮಾಡಿಸ್ಬೇಕಿತ್ತು, ಫಿಲ್ಮ್ ಚೇಂಬರಲ್ಲಿ ಕೂತ್ಕೊಂಡು. ನೀವು ಅದು ಯಾವುದೂ ಮಾಡಲಿಲ್ಲ, ಏಕಾಏಕಿ ರಿಲೀಸ್ ಮಾಡಿದ್ರೆ. ಪೈರಸಿ ಮಾಡೋರ ವಿರುದ್ಧ ತಗೊಳ್ರಪ್ಪ, ನೀವು ಕ್ರಮ ತಗೊಳ್ಳಿ. ಪೈರಸಿ ಮಾಡೋರ ವಿರುದ್ಧ ನೀವು ಎಷ್ಟು ಬೇಕಾದರೂ ಕ್ರಮ ತಗೊಳ್ಳಿ. ಪೈರಸಿ ಮಾಡೋರ ವಿರುದ್ಧ ನೀವು ಎಷ್ಟು ಬೇಕಾದ್ರೂ ನೀವು ವಾಂಚಿ, ನೀವು ಬೇಡ ಅಂತ ಹೇಳಲ್ಲ. ನೀವು ಎಷ್ಟು ಬೇಕಾದ್ರೂ ಕ್ರಮ ತಗೊಂಡು ನೀವು ಶಿಕ್ಷೆ ಕೊಡಿಸ್ತೀರ, ನೀವೇನು ಮಾಡಬೇಕೋ ಮಾಡಿ. ಆದರೆ ಈಗ ಒಂದು ಸಿನಿಮಾ ರಿವ್ಯೂ ಮಾಡ್ಬೋದು ಅಂತ ಹೇಳ್ತಾ ಇರೋದು ನಮ್ಮ ಸ್ವಾತಂತ್ರ್ಯವನ್ನು ನೀವು ಕಿತ್ಕೊಂಡಂತೆ. ದಯವಿಟ್ಟು ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತೂ ಈ ರೀತಿ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ನಾನು ಈ ವಿಚಾರವನ್ನು ನಾನು ಪ್ರತಿ ಸಲ ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಕೋತೀನಿ, ಈಗ ಹೇಳ್ತಾ ಇದ್ದೀನಿ. ಸೊ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರೋ ಅಶ್ವಮೇಧ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.